ಬೆಂಗಳೂರಿನ ಸಿಂಗಾಪುರ ಮಾಡ್ತೀವಿ ಅಂತ ಪದೇ ಪದೇ ಸಿಂಗಾಪುರ ಮಾಡೆಲ್ ಕುರಿತಾಗಿ ಪ್ರಸ್ತಾಪ ಮಾಡುವಂತವರು ಹೇಳಿದ್ದೇನು ಮಾಡಿದ್ದೇನು ಅಂತ ಪ್ರಶ್ನೆ ಎದ್ದಿದೆ. ಇದೇನಾ ಬ್ರ್ಯಾಂಡ್ ಬೆಂಗಳೂರು? ಒಂದು ಗುಂಡಿ ಮುಚ್ಚೋದಕ್ಕೂ ಇವರ ಕೈಯಲ್ಲಿ ಆಗ್ತಾ ಇಲ್ಲ. ಟನಲ್ ಮಾಡ್ತಾರಂತೆ, ಟನಲ್. ಹೀಗಂತ ಮಾಜಿ ಸಚಿವ ಅಶ್ವಥ್ ನಾರಾಯಣ್ ಅವರು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಹೇಳಿಕೆಗೆ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಬ್ರ್ಯಾಂಡ್ ಬೆಂಗಳೂರು ಇದೇನಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಪದೇ ಪದೇ ಸಿಂಗಾಪುರ್ ಮಾಡೆಲ್ ಅಂತ ಮಾತನಾಡೋರು ಹೇಳಿದ್ದೇನು ಕೇಳಿದ್ದಾರೆ ಅಶ್ವಥ್ ನಾರಾಯಣ್. ಮುಖ್ಯವಾಗಿ ಏನೊಂದು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಒಂದು ವ್ಯತ್ಯಾಸ. ಇವರಿಬ್ಬರ ಜಗಳದಲ್ಲಿ ಬೆಂಗಳೂರು ಸಂಪೂರ್ಣವಾಗಿ ಕಡೆಗಣಿಸುವಂಥದ್ದಾಗಿದೆ. ಬರೀ ಪ್ರಾಪರ್ಟಿ ಟ್ಯಾಕ್ಸಿಂದ ಬೆಂಗಳೂರನ್ನು ಅಭಿವೃದ್ಧಿ ಮಾಡಲಿಕ್ಕೆ ಕೊಟ್ಟಿದ್ದಾರೆ. ರಾಜ್ಯ ಸರ್ಕಾರದಿಂದ ಒಂದು ನಯ ಪೈಸಾ ಕಾಸನ್ನು ಸಹ ಕೊಟ್ಟಿಲ್ಲ. ಸೊ ಇದು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಒಂದು ಗುದ್ದಾಟ ಭಾಳ ಸ್ಪಷ್ಟವಾಗಿದ್ದು ಕಾಣುತ್ತೆ. ಸೊ ಇವ್ರಿಗೆ ಹಣ ಕೊಡಬಾರ್ದು, ಇವ್ರನ್ನ ತೆಗೆದಾಕಬೇಕು ಅನ್ನೋವಂಥದ್ದು ಎಲ್ಲ ಒಂದು ಕಡೆ. ಎಲ್ಲಿವರೆಗೂ ಇವರು ಬೆಂಗಳೂರು ಅಭಿವೃದ್ಧಿ ಸಚಿವರು ಇರ್ತಾರೋ ಅಲ್ಲಿವರೆಗೂ ಬೆಂಗಳೂರಿಗೆ ₹1 ಹಣ ಸಿಗಲ್ಲ ಅನ್ನೋಂಥದ್ದು. ಉನ್ನತ ದರ್ಜೆಗೆ ಏರಿಸ್ತೀರಿ, ಸಾವಿರಾರು ಕೋಟಿ ಅನುದಾನವನ್ನು ಕೊಡ್ತೀರಿ, ಬೆಂಗಳೂರನ್ನು ಉದ್ಧಾರ ಮಾಡ್ತೀರಿ ಅಂತ ಬಂದಂಥ ಡಿ ಕೆ ಶಿವಕುಮಾರ್ ಅವರು ನೆನ್ನೆ ಹೇಳಿದ್ದಾರೆ, ಇನ್ನು 3 ವರ್ಷ ಹೋದರೂ ಬೆಂಗಳೂರನ್ನ ಯಾವನ ಕೈಲೂ ಉದ್ಧಾರ ಮಾಡೋಕ್ಕಾಗಲ್ಲ, ದೇವರೇ ಬಂದರೂ ಉದ್ಧಾರ ಮಾಡೋಕ್ಕಾಗಲ್ಲ. ಅಂದರೆ ಅರ್ಥ ಆಯ್ತಲ್ಲ, ಓಟ್ಗೋಸ್ಕರ ಏನೇನು ನಾಟಕ ಆಡಬೇಕೋ ಅಷ್ಟು ನಾಟಕವನ್ನು ಈ ಕಾಂಗ್ರೆಸ್ ಅವರು ಆಡಿದ್ದಾರೆ. ಕಸದ ರಾಶಿ ರಸ್ತೆಯಲ್ಲ, ಮನೆ ಒಳಗೆ ಬಂದ್ಬಿಟ್ಟೈತಿ ಕಸದ ರಾಶಿ. ಈಗ ಉಪಮುಖ್ಯಮಂತ್ರಿಗಳು ದೇವರು ಕೂಡ ಬೆಂಗಳೂರನ್ನು ಸುಧಾರಿಸೋಕ್ಕಾಗಲ್ಲ ಅಂತ ಹೇಳಿದ್ದಾರೆ, ದೇವರಿಗೂ ಕೂಡ ಸರಿ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ದಾರೆ. ಸುಧಾರಿಸಬೇಕು ಅನ್ನುವಂಥ ಇಚ್ಛಾಶಕ್ತಿ ಇಲ್ಲ. ಉದ್ದೇಶವೇ ಕೆಟ್ಟದಿದ್ದರೆ, ಉದ್ದೇಶವೇ ಲೂಟಿ ಹೊಡಿಬೇಕು ಅಂತಿದ್ದರೆ ದೇವರೇನು ಮಾಡೋಕ್ಕಾಗತ್ತೆ? ಉದ್ದೇಶದಲ್ಲಿ ಬೆಂಗಳೂರನ್ನ ಸಮಗ್ರ ಅಭಿವೃದ್ಧಿ ಪಡಿಸ್ಬೇಕು ಅಂತಿದ್ದರೆ ಖಂಡಿತವಾಗಿಯೂ ಸುಧಾರಿಸ್ಬೋದು. ಆದರೆ ಉದ್ದೇಶವೇ ಲೂಟಿ ಆದರೆ ಯಾವ ದೇವರು ಏನು ಮಾಡೋಕ್ಕಾಗಲ್ಲ.